ಟ್ರೆಂಡಿಯಾಗಿರೋ ಬ್ಲೌಸ್ ಸ್ಲೀವ್ಸನ್ನು ಕಟ್ ಮಾಡೋಣ ಬರ್ರಿ. ಸ್ಲೀವ್ಸನ್ನು ಇವಾಗ ಕಟ್ ಮಾಡ್ಕೊಂಡಿನಿ. ನಂತರ ಸೆಂಟ್ರಿಗೆ ಒಂದು ಸ್ವಲ್ಪ ನಾವು ಈ ರೀತಿ ಕಟ್ನ ಮಾಡ್ಕೋಬೇಕು, ಕೆಳಗಡೆ ಮತ್ತು ಮೇಲೆ. ಇವಾಗ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಇದರ ಒಂದು ಅಳತೆ ನೋಡೋಣ ಬರ್ರಿ. ಇದರ ಅಳತೆ 2.5 ಇಂಚಿದೆ. ಇಲ್ಲಿ 2.5, ಇಲ್ಲಿ 7 ಇಂಚಸ್ಸು, 7 ಇಂಚಿದೆ. ಇಲ್ಲಿ ಇಷ್ಟು ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಬಟ್ ಇದು ಕ್ಯಾನ್ವಾಸ್ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಶೇಪ್ ಕೂರೋದು, ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇದ್ರಿ 2.5 ಇಂಚು ಬಂದಿದೆ. ಇವಾಗ ನಾನು 1 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ. ಮೇಲ್ಗಡೆ ಒಂದು ಇಂಚು ಅಥವಾ 1.5 ಇಂಚನ್ನು ನೀವು ಬಿಟ್ಟು ಅಲ್ಲೂ ಕೂಡ ಮಾರ್ಕನ್ನು ಹಾಕೋರಿ. ಒಂದು ಇಂಚಷ್ಟು ನಾನು ಮೇಲ್ಗಡೆ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈ ರೀತಿ ಶೇಪನ್ನು ತಗೋಣ. ಮಿಡ್ಲಲ್ಲಿ ಗ್ಯಾಪು 1 ಇಂಚಿನಷ್ಟು ಬಂದರೆ ಸಾಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ನ ಶೇರ್ನ ಮಾಡಿರಿ ಫ್ರೆಂಡ್ಸ್ಗೆ. ಇವಾಗ ಔಟ್ಸೈಡ್ ಇರೋವಂಥದ್ದನ್ನ ಕಟ್ ಮಾಡಿಬಿಡೋಣ. ನಂತರ ಇದಕ್ಕೆ ಒಂದು ಬಟ್ಟೆನ ನಾವು ಅಟ್ಯಾಚ್ ಮಾಡಬೇಕಾಗ್ತದೆ. ಬರ್ರಿ ಇವಾಗ ಅದರ ಸೈಜ್ಗೆ ಇದನ್ನು ಸೇಮ್ ಆಗಿ ನಾವು ಕಟ್ ಮಾಡೋಣ. ಇದೇ ರೀತಿಯಾಗಿ ಟ್ರೆಂಡಿಯಾಗಿರೋ ಡಿಸೈನ್ ಬೇಕು ಅಂತಂದರೆ ನನ್ನ ಚಾನಲ್ಗೆ ಹೋಗಿ ಭೇಟಿಯಾಗ್ರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ನಾನು ತಿಳಿಸ್ಕೊಡ್ತೀನಿ. ಈಗ ನಾವು ಟರ್ನಿಂಗಿಗೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದ್ರ ಮೇಲ್ಗಡೆನೇ ಒಂದು ಸ್ಟಿಚ್ಚನ್ನು ಹಾಕೋಣ. ಸರೌಂಡಿಂಗ್ ಫುಲ್ ಆ ರೀತಿ ಸ್ಟಿಚ್ನ ಮಾಡ್ಕೊರಿ. ಎರಡು ಇವಾಗ ನೋಡಿದ್ರಲ್ಲ ರೆಡಿ ಆಗಿದ್ದಾವೆ. ಇದು ಪಫ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ವಲ್ಪ ಅಗಲ ಜಾಸ್ತಿನೇ ಇರ್ತದೆ, ಯಾಕಂದರೆ ಮೇಲೆ ನೀರಿಗೆ ಥರ ಬರ್ತಾವೆ. ಹಾಗಾಗಿ ಇವಾಗ ಸೆಂಟ್ರಲ್ಲಿ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋರಿ. ಅದರಿಂದ ಏನಾಗುತ್ತೆ ಅಂದರೆ ಅದು ಕ್ಯಾನ್ವಾಸು ಆ ಕಡೆ ಈ ಕಡೆ ಆಗಂಗಿಲ್ಲ. ಇವಾಗ ಬರ್ರಿ ಇಲ್ಲಿ ಫುಲ್ಲು ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡೋಣ. ನೋಡಿರಿ ಇವಾಗ ಸ್ಟಿಚ್ ಆಯಿತು. ಈಗ ಕಟಿಂಗ್ ಮಾಡ್ಕೊಳ್ಳಿಕತ್ತೀನಿ. ಈಗ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಸ್ಟಿಚ್ಚಿಂದ ಕಟ್ ಮಾಡ್ಕೋರಿ. ಬಹಳ ಟ್ರೆಂಡಿ ಆಗಿದೆ ಈ ಒಂದು ಡಿಸೈನು. ಕಾಲೇಜ್ ಹುಡುಗಿಯರಿಗಂತೂ ಭಾಳ ಚೆಂದ ಕಾಣ್ತದೆ. ನಾನು ಇದನ್ನು ಲೆಹಂಗಾ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದ್ದಕ್ಕೆ ಸೊ ಇದನ್ನು ಬ್ಲೌಸ್ಗೆ ಈ ರೀತಿ ಸ್ಟಿಚ್ನ ಮಾಡಿದ್ದೆ. ಆ್ಯಕ್ಚುಲಿ ಇದು ನನ್ನ ಮಗಳದೇ. ಈ ರೀತಿ ಸಾಕಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಾನು. ಸೊ ಇವಾಗ ಟರ್ನಿಂಗ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾನ್ವಾಸ್ ಇರೋದ್ರಿಂದ ಸ್ಟಿಫಾಗಿ ಕೂಡ್ತದೆ. ನೀವು ಅಕಸ್ಮಾತ್ ಇಲ್ಲೇನೋ ಕ್ಯಾನ್ವಾಸ್ ಹಾಕ್ತಾ ಇದ್ದರೆ ಸ್ಟಿಫ್ ಆಗಿರಲ್ಲ. ಇಲ್ಲಿ ಬೇಕಿದ್ದರೆ ನೀವು ಪೈಪಿಂಗ್ನು ಕೂಡ ಮಾಡ್ಕೋಬೋದು. ಇವಾಗ ಇಲ್ಲಿ ಒಂದು ಸ್ಟ್ರೇಟಾಗಿ ನಾವು ಒಂದು ಸ್ಟಿಚ್ಚನ್ನು ಹಾಕೋಣ. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಫಾಸ್ಟಾಗಿ ತಿಳಿಸ್ಕೊಟ್ಟಿದ್ದೆ. ಎಲ್ಲರೂ ಹೇಳಿದರೆ ಸ್ವಲ್ಪ ಸ್ಲೋ ಆಗಿ ತಿಳಿಸಿಕೊಡಿ ಅಂತ ಹೇಳಿ, ಹಾಗಾಗಿ ಸ್ವಲ್ಪ ಸ್ಲೋ ಆಗಿನೇ ಮಾಡಿದ್ದೀನಿ ವಿಡಿಯೋ, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಈ ರೀತಿ ಒಂದು ದಾರನ ಹಿಡಿದು ಎಳೆದ್ರಿ ಅಂದರೆ ಅಲ್ಲಿ ಕರೆಕ್ಟಾಗಿ ನಿಮಗೆ ರಿಂಕಲ್ ಬರ್ತಾವೆ. ಈಗ ಒಂದು ಪಟ್ಟಿನ ತೊಗೊಂಡಿದ್ದೀನಿ ನಾನು. ಈ ಪಟ್ಟಿ ಎಷ್ಟು ಇಂಚಿದೆ ಅಂತಂದರೆ ನೋಡಿ, ಇಲ್ಲಿ 3.5 ಇಂಚಿನಷ್ಟು ನಾನು ತೊಗೊಂಡಿದ್ದೀನಿ. 3.5 ಇದೆ. ಸೊ ಇವಾಗ ಬರ್ರಿ ಸ್ಟಿಚ್ಚನ್ನು ಮಾಡೋಣ. ನಂತರ ಇಲ್ಲಿ ಗ್ಯಾಪ್ ಕೊಟ್ಟಾಗ 1 ಇಂಚಿನಷ್ಟು ನೀವು ಗ್ಯಾಪ್ನ ಕೊಟ್ಟು 1.5 ಇಂಚಿನಷ್ಟು ನೀವು ಗ್ಯಾಪ್ನ ಕೊಟ್ಟು, ನಾನು 1 ಇಂಚು 2 ಗೆರೆ ಬಂದಿದೆ. ಸೊ ಅಷ್ಟು ನಾನು ಗ್ಯಾಪನ್ನು ಕೊಟ್ಟು ಇಲ್ಲಿ ಸ್ಟಿಚ್ನ ಮಾಡ್ಕೊಳ್ಳಿಕತ್ತೀನಿ. 1.5ಗಿಂತ ಸ್ವಲ್ಪ ಕಡಿಮೆ, 1.5ಗಿಂತ ಸ್ವಲ್ಪ ಲೆಸ್ ಇದೆ. ಇವಾಗ ಸ್ಟಿಚ್ ಆಯಿತು. ಹಿಂಗೆ ಈಗ ಬ್ಯಾಕ್ ಸೈಡನ್ನ ತೊಗೊಂಡು ಮತ್ತೆ ನಾವು ಒಳಗಡೆ ಫೋಲ್ಡ್ ಮಾಡಿ ಈ ರೀತಿ ಸ್ವಲ್ಪ ದಪ್ಪ ಬರಬೇಕು ಅಂತ ಹೇಳಿ 1 ಇಂಚಿನಷ್ಟು ನಾವು ಪಟ್ಟಿ ರೆಡಿ ಆಗೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಭಾಳ ಈಸಿಯಾಗಿ ತೋರಿಸ್ಕೊಟ್ಟೇನೆ ನಿಮ್ಗೆ. ನೋಡಿದ್ರಲ್ಲ, ನೀವು ಇದನ್ನು ಸೀರೆ ಬ್ಲೌಸ್ಗೂ ಸ್ಟಿಚ್ ಮಾಡ್ಕೋಬೋದು ಈ ರೀತಿ. ಇಲ್ಲಿ ಬೇಕಿದ್ದರೆ ನೀವು ಈ ರೀತಿ ಸ್ವಲ್ಪ ಏನಾದರೂ ಪರ್ಲ್ಸು ಆ ಥರ ಏನಾದರೂ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಮಸ್ಕಾರ.